ಸೊ ನಮಸ್ಕಾರಪ್ಪ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸ್ಟೈಲ್ ಇನ್ ಕನ್ನಡ. ಸೊ ಗಾಯ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಹುಡುಗಿಯರಿಗೆ ಇಷ್ಟ ಆಗುವ ಹುಡುಗರ 9 ಟ್ರೇಟ್ಸ್ಗಳ ಬಗ್ಗೆ ಹೇಳುತ್ತೇನೆ. ಇವುಗಳನ್ನು ಹುಡುಗಿಯರು ಖಂಡಿತ ಹುಡುಗರಲ್ಲಿ ನೋಟಿಸ್ ಮಾಡ್ತಾರೆ ಮತ್ತು ತಮ್ಮ ಪಾರ್ಟ್ನರ್ನಲ್ಲಿ ಈ ಎಲ್ಲ ಕ್ವಾಲಿಟೀಸ್ ಇರಬೇಕು ಅಂತ ಬಯಸುತ್ತಾರೆ. ಗಾಯ್ಸ್, ಅವು ಯಾವ ಟ್ರೇಟ್ಸ್ ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನಿಮಗೆ ಇವುಗಳ ಬಗ್ಗೆ ಯಾಕೆ ಗೊತ್ತಿರಬೇಕಂದರೆ, ಇವುಗಳನ್ನು ಇರೋ ಹುಡುಗರನ್ನು ನೋಡಿದರೆ ಹುಡುಗಿಯರು ಅವರ ಮೇಲೆ ಈಸಿಯಾಗಿ ಅಟ್ರಾಕ್ಟ್ ಆಗ್ತಾರೆ. ಅದಕ್ಕೆ ನಿಮಗೆ ಇವುಗಳ ಬಗ್ಗೆ ಗೊತ್ತಿದ್ದರೆ ನಿಮಗೆ ಸೆಲ್ಫ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತದೆ. ಮತ್ತು ಗಾಯ್ಸ್, ಇದರಿಂದ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಕೂಡ ಹೆಚ್ಚುತ್ತದೆ. ಓಕೆ, ಇದರೊಳಗೆ ಹುಡುಗಿಯರಿಗೆ ಹುಡುಗರಲ್ಲಿ ಅಟ್ರಾಕ್ಟಿವ್ ಆಗಿ ಅನಿಸೋ ಮೊದಲನೇ ಟ್ರೇಟ್ ಏನೆಂದರೆ ಬ್ರಾಡ್ ಶೋಲ್ಡರ್ಸ್. ಎಸ್ ಗಾಯ್ಸ್, ಹುಡುಗಿಯರಿಗೆ ವೈಡ್ ಶೋಲ್ಡರ್ ಇರೋ ಹುಡುಗರಂದರೆ ಬಹಳ ಇಷ್ಟ. ವೆಲ್ ಡಿಫೈನ್ಡ್ ಆಗಿ ವೈಡ್ ಆಗಿ ಇರೋ ಶೋಲ್ಡರ್ಸ್ ನಿಮ್ಮ ಪರ್ಸ್ನಾಲಿಟಿ ಎಷ್ಟು ಫಿಸಿಕಲಿ ಸ್ಟ್ರಾಂಗ್ ಆಗಿದೆ ಮತ್ತು ಹೆಲ್ದಿ ಆಗಿದೆ ಅಂತ ತೋರಿಸುತ್ತೆ. ಅದಕ್ಕೆ ನಿಮ್ಮ ಶೋಲ್ಡರ್ಗಳನ್ನು ಬ್ರಾಡ್ ಆಗಿ ಮಾಡೋ ಎಕ್ಸರ್ಸೈಸಸ್ಗಳನ್ನು ನೀವು ಮಾಡಬೇಕು. ಇದರಿಂದ ನೀವು ಹುಡುಗಿಯರ ದೃಷ್ಟಿಯಲ್ಲಿ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೀರಿ. ನಂಬರ್ 2, ಬಿಗ್ ಫೋರ್ ಆರ್ಮ್ಸ್. ಗಾಯ್ಸ್, ಹುಡುಗಿಯರಿಗೆ ಹುಡುಗರ ಫೋರ್ ಆರ್ಮ್ಸ್ಗಳು ಬಹಳ ಅಟ್ರಾಕ್ಟಿವ್ ಆಗಿ ಅನಿಸುತ್ತವೆ. ಸ್ಟ್ರಾಂಗ್ ಫೋರ್ ಆರ್ಮ್ಸ್ಗಳನ್ನು ಕಂಡ್ರೆ ಹುಡುಗಿಯರಿಗೆ ಬಹಳ ಇಷ್ಟ. ಅದಕ್ಕೆ ಗಾಯ್ಸ್, ನೀವು ಫೋರ್ ಆರ್ಮ್ಸ್ಗಳನ್ನು ಸ್ಟ್ರಾಂಗ್ ಆಗಿ ಮಾಡೋ ಎಕ್ಸರ್ಸೈಸಸ್ಗಳನ್ನು ಮಾಡಬಹುದು. ಇನ್ನೊಂದು ಪಾಯಿಂಟ್ ಗಾಯ್ಸ್, ಇದರಲ್ಲಿ ನಾನು ಯಾವ ಎಕ್ಸರ್ಸೈಸ್ಗಳ ಬಗ್ಗೆನೂ ಹೇಳ್ತಿಲ್ಲ, ಯಾಕಂದರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ. ನಿಮಗೆ ಸೆಪ್ರೇಟ್ ಫುಲ್ ಬಾಡಿ ವರ್ಕೌಟ್ ಬಗ್ಗೆ ವಿಡಿಯೋ ಬೇಕಿದ್ರೆ ಕಮೆಂಟ್ ಮಾಡಿ ಹೇಳಿ. ಗಾಯ್ಸ್, ಹುಡುಗಿಯರಿಗೆ ಫೋರ್ ಆರ್ಮ್ಸ್ಗಳು ಯಾಕೆ ಇಷ್ಟ ಆಗುತ್ತವೆ ಅಂದರೆ, ಇದರಿಂದ ನೀವು ಎಷ್ಟು ಮೆಸ್ಕ್ಯುಲರ್ ಆಗಿದ್ದೀರಂತ ಗೊತ್ತಾಗುತ್ತೆ ಮತ್ತು ನಿಮ್ಮ ಫೋರ್ ಆರ್ಮ್ಗಳಲ್ಲಿ ವೇನ್ಸ್ ಕಾಣ್ತಾ ಇದ್ದರೆ ಇನ್ನೂ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೀರಿ. ಮತ್ತು ನೀವು ಶರ್ಟ್ ಧರಿಸುವಾಗ ಶರ್ಟಲ್ಲಿರೋ ಸ್ಲೀವ್ಸ್ಗಳನ್ನು ನಿಮ್ಮ ಫೋರ್ ಆರ್ಮ್ ಕಾಣೋ ಹಾಗೆ ಫೋಲ್ಡ್ ಮಾಡ್ಕೋಬೇಕು. ಇದರಿಂದ ನೀವು ಇನ್ನಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೀರಿ. ನಂಬರ್ 3, ಫ್ಲ್ಯಾಟ್ ಆ್ಯಬ್ಸ್. ಆ್ಯಬ್ಸ್ ಅಂದರೆ ಗಾಯ್ಸ್, 6 ಪ್ಯಾಕೇ ಇರಬೇಕಂತ ಅಲ್ಲ, ಆದರೆ ನಿಮಗೆ ಈ ರೀತಿ ಹೊಟ್ಟೆ ಮುಂದೆ ಬಂದಿರಬಾರ್ದು. ನಿಮ್ಮ ಹೊಟ್ಟೆ ಎಷ್ಟು ಫ್ಲ್ಯಾಟ್ ಆಗಿ ಕಾಣಿಸುತ್ತೆ ಅಷ್ಟು ಹುಡುಗಿಯರಿಗೆ ಅಟ್ರಾಕ್ಟಿವ್ ಆಗಿ ಅನಿಸುತ್ತೆ. ಗಾಯ್ಸ್, ಫ್ಲ್ಯಾಟ್ ಆ್ಯಬ್ಸ್ ನಿಮ್ಮ ದೇಹ ಎಷ್ಟು ಫಿಟ್ ಆಗಿದೆ ಮತ್ತು ನೀವು ನಿಮ್ಮ ಹೆಲ್ತ್ ಬಗ್ಗೆ ಎಷ್ಟು ಕೇರ್ ತಗೋತೀರಾ ಅನ್ನೋದನ್ನು ತೋರಿಸುತ್ತೆ. ನಂಬರ್ 4, ನಿಮ್ಮ ಕಣ್ಣುಗಳು, ಜಾಲೈನ್, ಥಿಕ್ ಐಬ್ರೋಸ್, ಟೋಟಲ್ ಆಗಿ ನಿಮ್ಮ ಓವರ್ ಆಲ್ ಫೇಸ್. ಗಾಯ್ಸ್, ಹುಡುಗಿಯರು ನಿಮ್ಮನ್ನು ನೋಡಿದಾಗ ಅವರು ನಿಮ್ಮ ಮುಖನೇ ನೋಡುತ್ತಾರೆ. ಅದಕ್ಕೆ ನಿಮ್ಮ ಮುಖ ಕ್ಲಿಯರ್ ಆಗಿರಬೇಕು. ಮುಖದಲ್ಲಿ ಪಿಂಪಲ್ಸ್ಗಳು ಮತ್ತು ಆ್ಯಕ್ನೆಗಳು ಇರಬಾರದು. ಮತ್ತು ಅವರಿಗೆ ನಿಮ್ಮ ಕಣ್ಣುಗಳು ಕೂಡ ಬಹಳ ಇಷ್ಟವಾಗುತ್ತವೆ. ಅದಕ್ಕೆ ನಿಮ್ಮ ಕಣ್ಣುಗಳ ಬಗ್ಗೆ ನೀವು ಕೇರ್ ತಗೋಬೇಕು. ನಿಮ್ಮ ಕಣ್ಣಿನ ಕೆಳಗೆ ಡಾರ್ಕ್ ಸರ್ಕಲ್ಸ್ಗಳದು ಇರಬಾರ್ದು. ಅದಕ್ಕೆ ಗಾಯ್ಸ್, ನೀವು ಪ್ರಾಪರ್ 8 ಅವರ್ಸ್ ಸ್ಲೀಪ್ ಮಾಡಬೇಕು ಮತ್ತು ನಿಮ್ಮ ಜಾಲೈನ್ ಕೂಡ ಅವರಿಗೆ ಅಟ್ರಾಕ್ಟಿವ್ ಆಗಿ ಅನಿಸುತ್ತೆ. ಅದಕ್ಕೆ ನೀವು ನಿಮ್ಮ ಬಾಡಿ ಫ್ಯಾಟ್ ಪರ್ಸೆಂಟೇಜ್ನ ಕಡಿಮೆ ಮಾಡ್ಕೋಬೇಕು. ಅದಕ್ಕೆ ನೀವು ಡೈಲಿ ಎಕ್ಸರ್ಸೈಸಸ್ ಮಾಡಬೇಕು. ಮತ್ತು ಥಿಕ್ ಐಬ್ರೋಸ್ಗಳ ಬಗ್ಗೆ ಹೇಳಬೇಕೆಂದರೆ ಗಾಯ್ಸ್, ನೀವು ನೋಡಿರಬಹುದು ಮಾಡೆಲ್ಗಳ ಫೇಸ್ ಯಾಕೆ ಅಷ್ಟು ಅಟ್ರಾಕ್ಟಿವ್ ಆಗಿ ಅನಿಸುತ್ತದೆ ಅಂದರೆ ಅವರ ಐಬ್ರೋಸ್ಗಳು ತುಂಬ ಥಿಕ್ಕಾಗಿ ಇರುತ್ತವೆ. ನಿಮ್ಮ ಐಬ್ರೋಸ್ಗಳು ಥಿಕ್ ಆಗಬೇಕಂದ್ರೆ ನೀವು ಡೈಲಿ ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ನಿಮ್ಮ ಐಬ್ರೋಸ್ಗಳ ಮೇಲೆ ಕೋಕೋನಟ್ ಆಯಿಲ್ನ ಅಪ್ಲೈ ಮಾಡಬೇಕು. ಇದರಿಂದ ಒಂದಿಷ್ಟು ಮಟ್ಟಿಗೆ ನಿಮ್ಮ ಐಬ್ರೋಸ್ ಥಿಕ್ ಆಗಿ ಕಾಣುತ್ತವೆ. ನಂಬರ್ 5, ಚೆಸ್ಟ್. ಗಾಯ್ಸ್, ಹುಡುಗಿಯರಿಗೆ ಹುಡುಗರ ಚೆಸ್ಟ್ ಬಹಳ ಇಷ್ಟವಾಗುತ್ತೆ. ವೆಲ್ ಡೆವಲಪ್ಡ್ ಆಗಿರೋ ಚೆಸ್ಟ್ ನೀವು ಎಷ್ಟು ನಿಮ್ಮ ಹೆಲ್ತ್ ಬಗ್ಗೆ ಮತ್ತು ಫಿಟ್ನೆಸ್ ಬಗ್ಗೆ ಕೇರ್ ತಗೋತೀರಾ ಅನ್ನೋದನ್ನು ತೋರಿಸುತ್ತೆ. ಅದಕ್ಕೆ ನೀವು ನಿಮ್ಮ ಚೆಸ್ಟನ್ನು ಗ್ರೋ ಮಾಡುವಂತಹ ಎಕ್ಸರ್ಸೈಸಸ್ಗಳನ್ನು ಮಾಡಬೇಕು. ಮತ್ತು ಗಾಯ್ಸ್, ನೀವು ಹುಡುಗಿಯರ ಮುಂದೆ ಅಟ್ರಾಕ್ಟಿವ್ ಆಗಿ ಕಾಣಿಸಬೇಕೆಂದರೆ ನೀವು ಶರ್ಟ್ ಅದು ಹಾಕೊಂಡಾಗ ಮೇಲಿನ 2-3 ಬಟನ್ಗಳನ್ನು ಓಪನ್ ಇಡಬೇಕು. ಇದರಿಂದ ನಿಮ್ಮ ಚೆಸ್ಟ್ ವಿಸಿಬಲ್ ಆಗಿರುತ್ತೆ ಮತ್ತು ಇದರಿಂದ ನೀವು ಗುಡ್ ಲುಕಿಂಗ್ ಆಗಿ ಕಾಣಿಸುತ್ತೀರಿ. ನಂಬರ್ 6, ವಿ ಟೇಪರ್ ಬಾಡಿ. ಗಾಯ್ಸ್, ವಿ ಟೇಪರ್ ಬಾಡಿ ಹೆಂಗಿರುತ್ತೆ ಅಂದರೆ ನಿಮ್ಮ ಶೋಲ್ಡರ್ಗಳು ಬ್ರಾಡ್ ಆಗಿರುತ್ತವೆ ಮತ್ತು ನಿಮ್ಮ ವೇಸ್ಟ್ ಏರಿಯಾ ಚಿಕ್ಕದಾಗಿರುತ್ತೆ. ಓವರ್ ಆಲ್ ನಿಮ್ಮ ಬಾಡಿ ನೋಡೋಕ್ಕೆ ವಿ ಶೇಪ್ನಲ್ಲಿ ಇರುತ್ತೆ ಮತ್ತು ಇದು ಹುಡುಗಿಯರಿಗೆ ತುಂಬ ಅಟ್ರಾಕ್ಟಿವ್ ಆಗಿ ಅನಿಸುತ್ತದೆ ಮತ್ತು ಹುಡುಗರಿಗೆ ಒನ್ ಆಫ್ ದ ಐಡಿಯಲ್ ಬಾಡಿ ಶೇಪ್ ಅನ್ನಬಹುದು. ಗಾಯ್ಸ್, ಕೆಲವು ಹುಡುಗರದ್ದು ಮೊದಲಿನಿಂದಾನೇ ಈ ವಿ ಶೇಪ್ ಬಾಡಿ ಇರುತ್ತೆ. ಆದರೆ ಇಲ್ಲಿ ನಾನು ನಿಮಗೆ ಯಾವ ಹುಡುಗರದ್ದು ಬಾಡಿ ಸ್ವಲ್ಪ ಫ್ಯಾಟಿ ಆಗಿರುತ್ತೆ ಅಲ್ಲ, ಅವರು ಎಕ್ಸರ್ಸೈಸಸ್ಗಳನ್ನು ಮಾಡಿ ನಿಮ್ಮ ಬಾಡಿ ಶೇಪನ್ನು ವಿ ಟೇಪರ್ ಬಾಡಿ ಶೇಪ್ ಆಗಿ ಚೇಂಜ್ ಮಾಡಬಹುದು. ನಂಬರ್ 7, ಹೈಟ್. ಗಾಯ್ಸ್, ನೀವು ನಂಬ್ತಿರೋ ಬಿಡ್ತಿರೋ ಹುಡುಗಿಯರಿಗೆ ಅವರಿಗಿಂತ ಹೆಚ್ಚಿನ ಹೈಟ್ ಇರೋ ಹುಡುಗರನ್ನು ಕಂಡ್ರೆ ಬಹಳ ಇಷ್ಟ. ಟಾಲ್ ಹೈಟ್ ಇರೋ ಹುಡುಗರನ್ನು ನೋಡಿದರೆ ಹುಡುಗಿಯರು ಅವರ ಮೇಲೆ ಈಸಿಯಾಗಿ ಅಟ್ರಾಕ್ಟ್ ಆಗ್ತಾರೆ.
ಗೈಸ್, ಹುಡುಗಿಯರಿಗೆ ಎತ್ತರವಾಗಿರೋ ಹುಡುಗರನ್ನು ಕಂಡ್ರೆ ಯಾಕೆ ಇಷ್ಟ ಆಗುತ್ತದೆ ಅಂದರೆ ಇದು ಅವರ ಸಬ್ ಕಾನ್ಷಿಯಸ್ ಮೈಂಡ್ನಲ್ಲಿ ಅವರ ಪಾರ್ಟ್ನರ್ ಎತ್ತರವಾಗಿ ಕಟ್ಟುಮಸ್ತಾಗಿದ್ದರೆ ಅವರಿಗೆ ಪ್ರೊಟೆಕ್ಟಿವ್ ಆಗಿ ಇದ್ದೇನೆನ್ನುವ ಫೀಲ್ ಅನಿಸುತ್ತದೆ ಅಂತೆ. ಅದು ನಿಜ ಗಾಯ್ಸ್. ಯಾಕಂದರೆ ಏನ್ಷಿಯಂಟ್ ಟೈಮ್ನಿಂದ ಮಹಿಳೆಯರಿಗೆ ಎತ್ತರವಾಗಿರುವ ಮತ್ತು ದೈತ್ಯಾಕಾರ ಹೊಂದಿರುವ ಗಂಡಸರು ಇಷ್ಟವಾಗುತ್ತಾ ಬಂದಿದ್ದಾರೆ. ಅದಕ್ಕೆ ಗಾಯ್ಸ್, ನೀವು ನಿಮ್ಮ ಹೈಟನ್ನು ಇನ್ಕ್ರೀಸ್ ಮಾಡ್ಕೋಬೇಕು. ಮತ್ತು ನೀವು ಎಷ್ಟು ಎತ್ತರವಾಗಿರುತ್ತೀರೋ ಅಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೀರಿ. ನಂಬರ್ 8, ಆ್ಯಡಮ್ಸ್ ಆ್ಯಪಲ್. ಗಾಯ್ಸ್, ಇದು ನಿಮಗೆ ವೇರ್ಡ್ ಅನಿಸಿದ್ರು ಅನಿಸಬಹುದು. ಹುಡುಗಿಯರಿಗೆ ಈ ರೀತಿ ಹೊರಬಂದಿರುವ ಹುಡುಗರ ಆ್ಯಡಮ್ಸ್ ಆ್ಯಪಲ್ ಬಹಳ ಅಟ್ರಾಕ್ಟಿವ್ ಅನಿಸುತ್ತದೆ ಅಂತೆ. ಯಾಕಂದರೆ ಗಾಯ್ಸ್, ಈ ರೀತಿ ಆ್ಯಡಮ್ಸ್ ಆ್ಯಪಲ್ ಕಾಣುತ್ತಿರುವ ಹುಡುಗರ ಟೆಸ್ಟೋಸ್ಟಿರಾನ್ ಲೆವೆಲ್ ಹೆಚ್ಚಿಗೆ ಇರುತ್ತದೆ ಅಂತೆ. ಅದಕ್ಕೆ ಹುಡುಗಿಯರಿಗೆ ಇದು ತುಂಬ ಇಷ್ಟವಾಗುತ್ತದೆ ಅಂತೆ. ಮತ್ತು ಆ್ಯಡಮ್ಸ್ ಆ್ಯಪಲ್ ಜೊತೆ ಹುಡುಗಿಯರಿಗೆ ಡೀಪ್ ವಾಯ್ಸ್ ಇರೋ ಹುಡುಗರು ಬಹಳ ಇಷ್ಟವಾಗುತ್ತಾರೆ ಅಂತೆ. ಹೌದು ಗಾಯ್ಸ್, ನಿಮ್ಮ ವಾಯ್ಸ್ ಡೀಪ್ ಆಗಿದ್ದರೆ ನೀವು ಹುಡುಗಿಯರ ಜೊತೆ ಮಾತಾಡುವಾಗ ನೀವು ಹೇಳುವ ಪ್ರತಿಯೊಂದು ಮಾತು ಅವರಿಗೆ ಕ್ಲಿಯರ್ ಆಗಿ ಕೇಳಿಸುತ್ತೆ ಮತ್ತು ಅರ್ಥವಾಗುತ್ತೆ. ಇದರ ಆಪೋಸಿಟ್, ನಿಮ್ಮ ವಾಯ್ಸ್ ಸಣ್ಣಗೆ ಕೇಳಿಸುವ ಹಾಗೆ ಇದ್ದರೆ ಅವರ ಮುಂದೆ ನೀವು ಮಾತನಾಡುವಾಗ ನೀವು ಹೇಳುತ್ತಿರುವುದು ಅವರಿಗೆ ಕೇಳಿಸಲಾರದೇ ಇರಬಹುದು ಮತ್ತು ಅರ್ಥವಾಗದೇ ಇರಬಹುದು. ಅದಕ್ಕೆ ಗಾಯ್ಸ್, ನೀವು ನಿಮ್ಮ ಧ್ವನಿಯನ್ನು ಡೀಪಾಗಿ ಮಾಡ್ಕೋಬೇಕು. ಹೇಗೆಂದರೆ ಗಾಯ್ಸ್, ನೀವು ಫಾಸ್ಟ್ ಆಗಿ ಮಾತಾಡಬಾರದು. ಇದರಿಂದ ನೀವು ಹೇಳೋದು ಅವರಿಗೆ ಅರ್ಥ ಮಾಡಿಕೊಳ್ಳೋಕೆ ಕಷ್ಟವಾಗುತ್ತೆ. ಮತ್ತು ನೀವು ಮೂಗಿನಿಂದ ಮಾತನಾಡಬಾರದು. ರಿಲ್ಯಾಕ್ಸ್ ಆಗಿ ಸ್ಲೋ ಆಗಿ ಮಾತನಾಡಬೇಕು. ಇದರಿಂದ ನೀವು ಹೇಳ್ತಿರೋದೆಲ್ಲ ಅವರಿಗೆ ಈಸಿಯಾಗಿ ಅರ್ಥವಾಗುತ್ತೆ ಮತ್ತು ನೀವು ಎಷ್ಟು ಕಾನ್ಫಿಡೆನ್ಸ್ ಆಗಿ ಇದ್ದೀರಿ ಅಂತ ಗೊತ್ತಾಗುತ್ತೆ. ನಂಬರ್ 9, ಫೇಶಿಯಲ್ ಸಿಮಿಟ್ರಿ. ಗಾಯ್ಸ್, ಫೇಶಿಯಲ್ ಸಿಮಿಟ್ರಿ ಅಂದರೆ ನಿಮ್ಮ ಮುಖ ನೋಡೋಕೆ ರೈಟ್ ಮತ್ತು ಲೆಫ್ಟ್ ಸೈಡಿನಿಂದ ಎಷ್ಟು ಸಿಮಿಲರ್ ಆಗಿ ಕಾಣುತ್ತದೆ ಅಂತ. ಅಂದರೆ ಗಾಯ್ಸ್, ನಿಮ್ಮ ಮುಖ ನೋಡೋಕೆ ಈ ಫೋಟೋದಲ್ಲಿರುವ ವ್ಯಕ್ತಿಯ ಹಾಗೆ ನಿಮ್ಮ ಲೆಫ್ಟ್ ಸೈಡ್ ಮತ್ತು ನಿಮ್ಮ ರೈಟ್ ಸೈಡ್ ಈಕ್ವಲ್ ಆಗಿ ಸಿಮಿಲರ್ ಆಗಿ ಕಾಣಬೇಕು. ಅದಕ್ಕೆ ಗಾಯ್ಸ್, ನೀವು ಮಲ್ಕೊಳ್ಳುವಾಗ ಸೈಡಿಗೆ ಮುಖ ಮಾಡಿ ಮಲ್ಕೋಬಾರ್ದು. ಸಾಧ್ಯವಾದರೆ ಈ ರೀತಿ ಬೆನ್ನಿನ ಸಹಾಯದಿಂದ ಮಲ್ಕೋಬೇಕು. ಇದು ಇಷ್ಟು ಈ ವಿಡಿಯೋದಲ್ಲಿ ಹೇಳಿದ್ದು. ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.